ಶ್ರೀ ಗುರು ಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಎಲ್ಲ ವೀಕ್ಷಕರಿಗೂ ಕೂಡ ವಿಶೇಷವಾಗಿ ಯುಗಾದಿ ಹಬ್ಬದ ಶುಭಾಶಯಗಳು. ಹೊಸ ಸಂವತ್ಸರ, ಹೊಸ ವರ್ಷ ಎಲ್ಲರಿಗೂ ಕೂಡ ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಪರಾಭವ ನಾಮ ಸಂವತ್ಸರದಲ್ಲಿ ಎಲ್ಲರೂ ಕೂಡ ಶುಭ ಫಲಗಳನ್ನೇ ಕಾಣುವಂಥವರಾಗಲಿ. ಅದರಲ್ಲಿಯೂ ಕೂಡ ಈ ಸಂವತ್ಸರದ ಅಧಿಪತಿ ಅಂದರೆ ರಾಜನಾದಂಥವನು ಗುರು, ಮಂತ್ರಿಯಾದಂಥವನು ಕುಜ, ಸೇನಾಧಿಪತಿ ಚಂದ್ರ, ಸಸ್ಯಾಧಿಪತಿ ಶುಕ್ರ, ಧಾನ್ಯಾಧಿಪತಿ ಬುಧ, ಅರ್ಘಾಧಿಪತಿ ಚಂದ್ರ, ಅದೇ ರೀತಿಯಲ್ಲಿ ಮೇಘಾಧಿಪತಿ ಚಂದ್ರ, ರಸಾಧಿಪತಿ ಸೂರ್ಯ, ನೀರಸಾಧಿಪತಿ ಗುರು, ಪಶುಗಳ ಅಧಿಪತಿಯಾದಂಥವನು ಕೃಷ್ಣ. ಸಂವತ್ಸರದಲ್ಲಿ ಅಧಿಪತಿಯಾದಂತಹ ರಾಜ ಗುರು ಆಗೋದ್ರಿಂದ ರಾಜ್ಯ ಅನ್ನುವಂಥದ್ದು ಅಥವಾ ಆಡಳಿತ ಅನ್ನುವಂಥದ್ದು ನ್ಯಾಯಬದ್ಧವಾಗಿ ನಡೆಯೋದಕ್ಕೆ ಗುರುವಿನ ಅನುಗ್ರಹ ತುಂಬ ಉತ್ತಮ ಸ್ಥಿತಿಯಲ್ಲಿರುತ್ತೆ. ಕುಜ ಮಂತ್ರಿ ಆಗೋದ್ರಿಂದ ಸ್ವಲ್ಪ ಅಗ್ನಿಭಯ, ಅದೇ ರೀತಿಯಲ್ಲಿ ಚಂಡಮಾರುತ ಅಥವಾ ವಾಯುವಿನ ಒಂದು ವಿಕೋಪ ಅನ್ನುವಂಥದ್ದು ಸ್ವಲ್ಪ ಜಾಸ್ತಿ ಇರುತ್ತೆ ಈ ಸಂವತ್ಸರದಲ್ಲಿ. ಮೇಘಾಧಿಪತಿ ಚಂದ್ರನಾಗೋದ್ರಿಂದ ಮಳೆಯ ಪ್ರಭಾವಗಳು ಕೂಡ ಉತ್ತಮ ಸ್ಥಿತಿಯಲ್ಲೇ ಇರುತ್ತೆ. ಪಶುಗಳ ನಾಯಕ ಕೃಷ್ಣ, ಪಶುಗಳು ಅಭಿವೃದ್ಧಿಯನ್ನು ಹೊಂದುತ್ತವೆ. ಹಸು ಹೆಚ್ಚಿನ ಸಮೃದ್ಧಿಯಾಗಿ ಹಾಲನ್ನು ಕೊಡುತ್ತೆ ಅಂತ ಕೂಡ ಹೇಳ್ಬೋದು. ಅದೇ ರೀತಿಯಲ್ಲಿ ಸಸ್ಯಾಧಿಪತಿ ಶುಕ್ರನಾಗಿರೋದ್ರಿಂದ ಸಸ್ಯಗಳು ಕೂಡ ಅಭಿವೃದ್ಧಿಯನ್ನು ಹೊಂದುತ್ತೆ, ಧಾನ್ಯಗಳು ಸಮೃದ್ಧಿಯಾಗುತ್ತೆ. ಹಳದಿ ಬಣ್ಣದ ಪದಾರ್ಥಗಳಿಗೆ ಬೆಲೆ ಅನ್ನುವಂಥದ್ದು ಕಡಿಮೆ ಆಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇದೆಲ್ಲ ಪಂಚಾಂಗದಲ್ಲಿ ಬರೆದಿರುವಂತಹ ಒಂದು ಶುಭ ಫಲಗಳು ಅಂತಲೇ ಹೇಳ್ಬೋದು ಈ ಸಂವತ್ಸರದಲ್ಲಿ. ಇನ್ನು ಪರಾಭವ ನಾಮ ಸಂವತ್ಸರದಲ್ಲಿ ಬದಲಾಗುವ ಗ್ರಹಗಳನ್ನು ನೋಡೋದಾದರೆ ಶನಿ ಒಬ್ಬನನ್ನು ಹೊರತುಪಡಿಸಿ ಉಳಿದ ಎಲ್ಲ ಗ್ರಹಗಳು ಕೂಡ ತಮ್ಮ ಸ್ಥಾನವನ್ನು ಪಲ್ಲಟ ಮಾಡ್ತಾರೆ. ಅದರಲ್ಲೂ ಗುರು 2 ಬಾರಿ ರಾಶಿಯನ್ನು ಬದಲಾಯಿಸ್ತಾನೆ. ಜೂನ್ 1ನೇ ತಾರೀಕು ಗುರು ಮಿಥುನ ರಾಶಿಯಿಂದ ತನ್ನ ಉಚ್ಚಕ್ಷೇತ್ರವಾದಂತಹ ಕರ್ಕಾಟಕ ರಾಶಿಗೆ ಬರ್ತಾನೆ. ಅಕ್ಟೋಬರ್ 31ನೇ ತಾರೀಕು ಗುರು ಮತ್ತೊಮ್ಮೆ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಬರ್ತಾನೆ. ಡಿಸೆಂಬರ್ 5ನೇ ತಾರೀಕು ರಾಹು ಕುಂಭರಾಶಿಯಿಂದ ಮಕರ ರಾಶಿಯನ್ನು ಪ್ರವೇಶ ಮಾಡಿದರೆ ಕೇತು ಸಿಂಹ ರಾಶಿಯಿಂದ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಇದಿಷ್ಟು ಹೊಸ ಸಂವತ್ಸರದಲ್ಲಿ ಬದಲಾಗುವಂತಹ ಗ್ರಹಗಳು. ಈ ಎಲ್ಲ ಬದಲಾಗುವಂತಹ ಗ್ರಹಗಳಿಂದ ಪರಾಭವ ನಾಮ ಸಂವತ್ಸರ, ಯುಗಾದಿಯ ಒಂದು ವರ್ಷ ಭವಿಷ್ಯ ವೃಶ್ಚಿಕ ರಾಶಿಯವರಿಗೆ ಹೇಗಿರುತ್ತೆ ಅಂತ ನೋಡೋದಾದರೆ, ವೃಶ್ಚಿಕ ರಾಶಿಯವರಿಗೆ ಪಂಚಾಂಗದಲ್ಲಿ ಆದಾಯ 11, ವ್ಯಯ 5 ಅಂತ ಹೇಳಿದ್ದಾರೆ. ಅಂದರೆ ಅರ್ಧಕ್ಕಿಂತ ಕಡಿಮೆ ಇದೆ ವ್ಯಯ ಅನ್ನುವಂಥದ್ದು, ಆದಾಯ ಅನ್ನುವಂಥದ್ದು ಡಬಲ್ ಅಂತ ಹೇಳಿದ್ದಾರೆ. ಇದು ಪಂಚಾಂಗದಲ್ಲಿ ಹೇಳಿರುವಂಥದ್ದು. ಸುಖ ದುಃಖಗಳಲ್ಲಿಯೂ ಕೂಡ ಸುಖ 6, ದುಃಖ 3. ಇದರಲ್ಲಿ ಪಂಚಾಂಗ ಶ್ರವಣ ಅನ್ನುವಂಥದ್ದು ಪಂಚಾಂಗದಲ್ಲಿ ಬರೆದಿರುವ ಸಿದ್ಧಾಂತದ ಪ್ರಕಾರ ವೃಶ್ಚಿಕ ರಾಶಿಯವರಿಗೆ ಆದಾಯ ಮತ್ತು ಸುಖ ಇದೆರಡೂ ಕೂಡ ಅತಿವೃಷ್ಟಿಯಲ್ಲಿದೆ ಅಂತಲೇ ಹೇಳ್ಬೋದು ಈ ಹೊಸ ಸಂವತ್ಸರದಲ್ಲಿ. ಇನ್ನು ಜೂನ್ 1ನೇ ತಾರೀಕು ಗುರುಬಲ ಅನ್ನುವಂಥದ್ದು ವೃಶ್ಚಿಕ ರಾಶಿಯವರಿಗೆ ಪ್ರಾರಂಭ ಆಗುತ್ತೆ. ಕಳೆದ 1.5-2 ವರ್ಷಗಳಿಂದ ಒಂದು ದೊಡ್ಡ ಪ್ರಮಾಣದ ಹೋರಾಟವನ್ನೇ ಮಾಡ್ಕೊಂಡು ಬಂದಿದ್ದಾರೆ ವೃಶ್ಚಿಕ ರಾಶಿಯವರು. ಈಗ ಅದಕ್ಕೆಲ್ಲ ಒಂದು ಉತ್ತಮವಾದ ರಿಸಲ್ಟ್ ಸಿಗುವಂತಹ ಸಮಯ. ನೀವು ಪ್ರಯತ್ನ ಮಾಡಿ ಬಿಡಿ, ಖಂಡಿತ ಈ ಸಮಯದಲ್ಲಿ ಅನುಕೂಲಗಳನ್ನು ನೋಡ್ತೀರಾ. ಯಾಕೆಂದರೆ ವೃಶ್ಚಿಕ ರಾಶಿಗೆ ಗುರು ಪರಮ ಯೋಗಕಾರಕ, ದ್ವಿತೀಯ ಪಂಚಮಾಧಿಪತಿ ಉಚ್ಚಕ್ಷೇತ್ರ, ಅದು ಕೂಡ ಭಾಗ್ಯದಲ್ಲಿ. ರಾಹುವಿನ ಪರಿವರ್ತನೆ ಕೂಡ ಡಿಸೆಂಬರ್ 5ರ ನಂತರ ರಾಹು ಪರಾಕ್ರಮ ಸ್ಥಾನಕ್ಕೆ ಬರುವಂಥದ್ದು ಕೂಡ ಒಂದು ಶುಭ ಫಲ. ಉಚ್ಚ ಗುರುಬ್ರಹ್ಮನ ಒಂದು ಅನುಕೂಲಗಳನ್ನು ವೃಶ್ಚಿಕ ರಾಶಿಯವರು ಹೆಚ್ಚಾಗಿ ಪಡೆಯೋಕ್ಕೆ ಸಾಧ್ಯ. ನೋಡಿ, ಗುರು ಪರಿವರ್ತನೆ ಆಗ್ತಾನೆ. ಇದರ ಅನುಕೂಲಗಳು ನೇರವಾಗಿ ಯಾವ ರಾಶಿಗೆ ಉಂಟಾಗುತ್ತೆ ಅಂತ ಕೇಳಿದರೆ ಮೇಷ, ಸಿಂಹ, ಕಟಕ, ಸಿಂಹ, ವೃಶ್ಚಿಕ, ಧನು ಮತ್ತು ಮೀನ, ಇಷ್ಟು ರಾಶಿಗಳಿಗೆ ಗುರು ಒಳ್ಳೇದು ಮಾಡುವ ಪ್ರಯತ್ನ ಮಾಡ್ತಾನೆ. ಖಂಡಿತ ಅವನ ಶಕ್ತಿ ಮೀರಿ ಅನುಕೂಲಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ವೃಶ್ಚಿಕ ರಾಶಿಯವರಿಗೆ ನೇರವಾಗಿ ಇದು ಒಂದು ಉತ್ತಮವಾದ ಗುರುಬಲ. ಮುಂದಿನ ಒಂದು 2-3 ವರ್ಷಗಳ ಕಾಲ ನಿಮ್ಮ ಸಮಸ್ಯೆಗಳಿಗೆ ಒಂದು ಉತ್ತಮ ಪರಿಹಾರ ಸಿಗುತ್ತೆ. ನೀವೇನೆಲ್ಲ ನಿರೀಕ್ಷೆ ಮಾಡ್ಬೋದು ಅದಕ್ಕೆ 10 ಪಟ್ಟು ಅಭಿವೃದ್ಧಿಗಳನ್ನು ಕೂಡ ಖಂಡಿತ ಆಗುತ್ತೆ. ನೇರವಾಗಿ ಅದರಲ್ಲಿ ಯಾವುದೇ ಕನ್ಫ್ಯೂಷನ್ಗಳಿಲ್ಲ.
ಆರೋಗ್ಯದ ಸಮಸ್ಯೆಗಳೇನಾದರೂ ಇದ್ದರೆ ಈ ಸಮಯದಲ್ಲಿ ಅದಕ್ಕೆ ಪರಿಹಾರಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಆರೋಗ್ಯದಲ್ಲಿ ಅಭಿವೃದ್ಧಿ ಮತ್ತು ಹಿಂದಿನಿಂದ ಬಂದಿರುವ ಆರೋಗ್ಯದ ಸಮಸ್ಯೆಗಳಿಗೆ ಪರಿಹಾರ ಎರಡೂ ಕೂಡ ಸಿಗುತ್ತೆ ಈ ಸಂವತ್ಸರದಲ್ಲಿ. ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿ, ಹಣಕಾಸಿನಲ್ಲಿ ಅಭಿವೃದ್ಧಿಗಳನ್ನು ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಪಂಚಮ ಶನಿಯ ಪ್ರಭಾವಗಳು 2027 ಜೂನ್ ತನಕ ಇರುತ್ತೆ. ಶನಿ ದೃಷ್ಟಿ ಅನ್ನುವಂಥದ್ದು 2ನೇ ಮನೆಯ ಮೇಲೆ ಬೀಳೋದ್ರಿಂದ ಸ್ವಲ್ಪ ವಾಕ್ಯಗಳು, ಸಣ್ಣ ಪುಟ್ಟ ವಿಚಾರಗಳು ಕುಟುಂಬದಲ್ಲಿ ನಿಷ್ಠುರ ಅಥವಾ ಕಲಹಗಳನ್ನು ಉಂಟು ಮಾಡುತ್ತೆ. ಆದಾಯ ಎಷ್ಟೇ ಜಾಸ್ತಿ ಇದ್ದರೂ ಕೂಡ ಜೊತೆಗೆ ಖರ್ಚುಗಳು ಕೂಡ ಜಾಸ್ತಿ ಆಗುತ್ತೆ ಸ್ವಲ್ಪ. ಬಟ್ ಇದೆಲ್ಲದೂ ಕೂಡ ಈಗ ಯಾವ ಪ್ರಮಾಣದಲ್ಲಿ ನಡೀತಾ ಇದೆಯೋ ಇದರ 10 ಟೈಮ್ಸ್ ಜಾಸ್ತಿ ನೋಡ್ತೀರಾ. ಅಂದರೆ ಆದಾಯ, ಹಣದ ಒಂದು ಒಳಹರಿವು ಅನ್ನುವಂಥದ್ದು ತುಂಬ ದೊಡ್ಡ ಪ್ರಮಾಣಕ್ಕೆ ಬರುತ್ತೆ ಅಂತ ನೇರವಾಗಿ ಹೇಳ್ಬೋದು. ಒಡ ಹುಟ್ಟುಗಳ ನಡುವೆ ಸಾಮರಸ್ಯ, ಇದನ್ನೆಲ್ಲ ತುಂಬ ಉತ್ತಮ ಸ್ಥಿತಿಗೆ ಬರೋದಕ್ಕೆ ಕಾರಣ ಆಗುತ್ತೆ. ಖಂಡಿತ ಗುರುವಿನ ಒಂದು ದೃಷ್ಟಿ 3ನೇ ಮನೆ ಮೇಲೆ ಏನು ಬೀಳುತ್ತೆ, ಹಲವಾರು ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕೊಡುತ್ತೆ. ಇನ್ನು ಪ್ರಾಪರ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭೂಮಿ ಖರೀದಿ ಮಾಡುವಂಥದ್ದು, ಮನೆ ಕಟ್ಟುವಂತಹ ವಿಚಾರಗಳು ಅಥವಾ ಹೊಸ ವಾಹನ ಖರೀದಿ ಮಾಡುವಂತಹ ವಿಚಾರಗಳಿಗೆ ಜೂನ್ 1ನೇ ತಾರೀಕಿನ ನಂತರ ಆಲ್ಮೋಸ್ಟ್ 3 ವರ್ಷಗಳ ಕಾಲ ತುಂಬ ಉತ್ತಮ ಸ್ಥಿತಿಯಲ್ಲಿದೆ. ವೃಶ್ಚಿಕ ರಾಶಿಯವರು ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗಿಸ್ಕೊಳ್ಳುವಂಥದ್ದು ತುಂಬ ಅವಶ್ಯಕ. ಯಾಕೆಂದರೆ ಲಾಂಗ್ ಟರ್ಮ್ ಗುರು ಇಷ್ಟು ಉತ್ತಮ ಸ್ಥಿತಿಗೆ ಬರುವಂಥದ್ದು ತುಂಬ ಅಪರೂಪ. ಇವೆಲ್ಲ 12 ವರ್ಷಕ್ಕೊಮ್ಮೆ ನಡೆಯುವಂಥದ್ದು. ಸೊ ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಅಭಿವೃದ್ಧಿ, ಸ್ವಲ್ಪ ಮಕ್ಕಳ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಸೂಕ್ತ. ಭೂಮಿ ಖರೀದಿ ಮಾಡುವಂಥದ್ದು, ಪ್ರಾಪರ್ಟಿ ಖರೀದಿ ಮಾಡುವಂಥದ್ದು, ಮನೆ ಕಟ್ಟುವಂತಹ ವಿಚಾರಗಳು, ವಾಹನ ಖರೀದಿ ಮಾಡುವಂಥದ್ದು, ಮಾತೃವಿನ ಆರೋಗ್ಯ, ಇವೆಲ್ಲದರಲ್ಲಿಯೂ ಕೂಡ ಅಭಿವೃದ್ಧಿಗಳನ್ನು ವೃಶ್ಚಿಕ ರಾಶಿಯವರು ಕಾಣ್ತೀರಾ. ಸಂತಾನದ ಹಿನ್ನಡೆ ಆಗ್ತಾ ಇರೋರಿಗೆ ಜೂನ್ 1ರಿಂದ ಅಕ್ಟೋಬರ್ 31 ಒಳಗಡೆ ಸಂತಾನಕ್ಕೆ ತುಂಬ ಉತ್ತಮ ಸ್ಥಿತಿಗಳಿದೆ. ವೃಶ್ಚಿಕ ರಾಶಿಯವರು ಯಾವುದೇ ಟೆನ್ಷನ್ಗಳನ್ನು ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಖಂಡಿತ ಅನುಕೂಲಗಳನ್ನು ಕಾಣ್ತೀರಾ. ಮಕ್ಕಳ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು, ಪಂಚಮ ಶನಿಯ ಪ್ರಭಾವಗಳು ಸ್ವಲ್ಪ ಇರುತ್ತೆ, ಅದನ್ನು ಗಮನಿಸ್ಕೊಂಡ್ರೆ ತುಂಬ ಸೂಕ್ತ. ಮಕ್ಕಳ ವಿಚಾರದಲ್ಲಿ ಧನವ್ಯಯ ಆಗುವಂತಹ ಸಂದರ್ಭಗಳು ಹೆಚ್ಚಾಗಿರುತ್ತೆ. ಇದು ವೃಶ್ಚಿಕ ರಾಶಿಯವರಿಗೆ ನೇರವಾಗಿ ಸಂಬಂಧಪಡುವಂತಹ ವಿಚಾರ. ಸ್ನೇಹಿತರಿಂದ ಯಾವುದೇ ಸಮಸ್ಯೆಗಳಿಲ್ಲ, ಹೂಡಿಕೆಗಳನ್ನು ಮಾಡುವಂಥದ್ದು ಖಂಡಿತ ಶುಭ ಆಗುತ್ತೆ. ಜೂನ್ 1ನೇ ತಾರೀಕಿನ ನಂತರ ಏನೇ ಮಾಡಿದರೂ ಕೂಡ ಸಕ್ಸಸ್ಸನ್ನು ಕಾಣ್ತೀರಾ. ಮುಂದಿನ 4-5 ವರ್ಷಗಳಿಗೆ ಒಂದು ಉತ್ತಮವಾದ ಫೌಂಡೇಶನ್ ವೃಶ್ಚಿಕ ರಾಶಿಯವರಿಗೆ ಈ ಸಂವತ್ಸರದಲ್ಲಿ ಖಂಡಿತವಾಗ್ಲೂ ಸಿಗುತ್ತೆ. ಇನ್ನು ವಿವಾಹ ಇಂತಹ ವಿಚಾರಗಳನ್ನು ಪೋಸ್ಟ್ಪೋನ್ ಮಾಡಿಕೊಂಡಷ್ಟು ಸಮಸ್ಯೆಗಳನ್ನು ನೋಡ್ತೀರಾ ವೃಶ್ಚಿಕ ರಾಶಿಯವರು. ಏಕೆಂದರೆ ಪಂಚಮ ಶನಿಯಿಂದ ಉಂಟಾಗುವಂಥದ್ದು 3 ರೀತಿಯ ಟೆನ್ಷನ್ಗಳು. ಒಂದು, ವೈವಾಹಿಕ ಜೀವನ ವಿಳಂಬ ಆಗುವಂಥದ್ದು. ಇನ್ನೊಂದು ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ ಅನ್ನೋದಕ್ಕೆ ಹಿನ್ನಡೆ ಆಗುವಂಥದ್ದು. ಇನ್ನೊಂದು, ಸಣ್ಣ ಪುಟ್ಟ ವಿಚಾರಗಳು ಕೂಡ ಕುಟುಂಬದಲ್ಲಿ ಕಲಹಗಳನ್ನು ಸೃಷ್ಟಿ ಮಾಡುವಂಥದ್ದು. ಇದು 3 ಪಂಚಮ ಶನಿಯ ಪ್ರಭಾವಗಳು. ಇನ್ನೊಂದು, ಸಂತಾನದ ಹಿನ್ನಡೆ ಅಥವಾ ಮಕ್ಕಳ ಆರೋಗ್ಯದ ವಿಚಾರದಲ್ಲಿ ಏರುಪೇರುಗಳಾಗುವಂಥದ್ದು. ಇದಿಷ್ಟು ಶನಿಯ ಪ್ರಭಾವದಿಂದ ಉಂಟಾಗುವಂಥದ್ದು. ಇದಕ್ಕೆ ಪರಿಹಾರಾರ್ಥವಾಗಿ ಈಶ್ವರನ ದರ್ಶನ ಮಾಡಿ, ಆಂಜನೇಯನ ದರ್ಶನ ಮಾಡಿ, ಈಶ್ವರ ಮತ್ತು ಆಂಜನೇಯನಿಗೆ ಸಂಬಂಧಪಡುವಂತಹ ಸ್ತೋತ್ರಗಳನ್ನು ಪಠನೆ ಮಾಡಿ ಖಂಡಿತವಾಗ್ಲೂ ಶುಭ ಆಗುತ್ತೆ. ವಿವಾಹಗಳನ್ನು ಅಥವಾ ಮಂಗಳ ಕಾರ್ಯಗಳನ್ನು ಪೋಸ್ಟ್ಪೋನ್ ಮಾಡಿಕೊಳ್ಬೇಡಿ. ಜೂನ್ 1ರಿಂದ ಅಕ್ಟೋಬರ್ 31 ಒಳಗಡೆ ವೈವಾಹಿಕ ಜೀವನ, ವಿವಾಹ, ಮಂಗಳ ಕಾರ್ಯಗಳು ವೃಶ್ಚಿಕ ರಾಶಿಯವರಿಗೆ ಖಂಡಿತ ಸಕ್ಸಸ್ ಆಗುತ್ತೆ. ಈ ಸಮಯವನ್ನು ವ್ಯರ್ಥ ಮಾಡಿಕೊಳ್ಬೇಡಿ. ಹಾಗೆ ಸಂತಾನದ ಅಂಚಿನಲ್ಲಿರುವಂಥವರಿಗೂ ಕೂಡ ತುಂಬ ಉತ್ತಮವಾದಂತಹ ಸಮಯ ಇದಾಗಿರುತ್ತೆ. ಯಾವುದೇ ಮೃತ್ಯು ಭಯ ಅಥವಾ ಕಂಟಕಗಳಿಗೆ ಖಂಡಿತವಾಗ್ಲೂ ಅವಕಾಶ ಇರೋದಿಲ್ಲ. ಪಿತ್ರಾರ್ಜಿತ ಆಸ್ತಿಪಾಸ್ತಿಗಳು ತುಂಬ ಉತ್ತಮ ಸ್ಥಿತಿಗೆ ಬರುತ್ತೆ. ಯಾವುದೇ ವ್ಯವಹಾರ, ಕೋರ್ಟ್ ವ್ಯಾಜ್ಯಗಳಿದ್ದರೆ ಪರಿಹಾರ ಆಗುವಂತಹ ಸಮಯ. ಆಲ್ಮೋಸ್ಟ್ 95% ತುಂಬ ಉತ್ತಮ ಸ್ಥಿತಿಯಲ್ಲಿದೆ. ಈ ಸಮಯದಲ್ಲಿ ಆಗಲಿಲ್ಲ ಅಂದರೆ ಮುಂದೆ ಆಗೋದು ತುಂಬ ಕಷ್ಟ ಇದೆ ಅಂತ ತಿಳ್ಕೊಳ್ಬೋದು. ಕರ್ಮ ಉದ್ಯೋಗದಲ್ಲಿ ಅತಿಶಯವಾದ ಅಭಿವೃದ್ಧಿ, ಬಡ್ತಿ, ಪ್ರಮೋಷನ್, ಹೊಸ ಉದ್ಯೋಗ ಯಾವುದು ಕೂಡ ಸಮಸ್ಯೆ ಇಲ್ಲ. ವೃಶ್ಚಿಕ ರಾಶಿಯವರಿಗೆ ತುಂಬ ಸುಗಮವಾಗಿ ಸಾಗೋದಕ್ಕೆ ಕಾರಣ ಆಗುತ್ತೆ. ವಿಶೇಷವಾದ ಸ್ಥಾನಮಾನ ಅಥವಾ ಗೌರವ, ಅಪಾರವಾದ ಕೀರ್ತಿ, ಇದೆಲ್ಲ ವೃಶ್ಚಿಕ ರಾಶಿಯವರಿಗೆ ಖಂಡಿತವಾಗಲೂ ಲಭಿಸುವಂತಹ ಫಲಗಳು. ಲಾಭಸ್ಥಾನದ ಮೇಲೆ ಶನಿಯ ದೃಷ್ಟಿ ಬೀಳುತ್ತೆ. ಲಾಭದ ಒಂದು
ಪರಿವರ್ತನೆ ಅಥವಾ ಅದನ್ನು ಉಪಯೋಗಿಸ್ಕೊಳ್ಳುವಂತಹ ರೀತಿಗಳ ಬಗ್ಗೆ ಹೆಚ್ಚಿನ ಸುರಕ್ಷತೆಗಳನ್ನು ನೋಡಬೇಕು. ಏಕೆಂದರೆ ಶನಿ ದೃಷ್ಟಿ ಲಾಭಸ್ಥಾನದ ಮೇಲೂ ಇದೆ, ಧನಸ್ಥಾನದ ಮೇಲೂ ಇದೆ. ಎಲ್ಲಿ ಲಾಭ ಅಂತ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ತೀರಿ ಅಲ್ಲಿ ಲಾಸ್ ಆಗೋದಕ್ಕೆ ಸ್ವಲ್ಪ ಕಾರಣ ಇರುತ್ತೆ. ಸೊ ವೃಶ್ಚಿಕ ರಾಶಿಯವರು ಕನ್ಫ್ಯೂಸ್ಡ್ ಆಗಬೇಡಿ. ಜೂನ್ 1ನೇ ತಾರೀಕಿಂದ ಅಕ್ಟೋಬರ್ 31ರ ಒಳಗಡೆ ಯಾವುದೇ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಿದರೂ ಕೂಡ ಮುಂದಿನ 4-5 ವರ್ಷಗಳಿಗೆ ಅದು ಖಂಡಿತವಾಗ್ಲೂ ಅಭಿವೃದ್ಧಿಯನ್ನು ಕೊಡುತ್ತೆ. ಸೊ ಹೊಸ ಸಂವತ್ಸರ ವೃಶ್ಚಿಕ ರಾಶಿಯವರಿಗೆ ಈ ಪರಾಭವ ನಾಮ ಸಂವತ್ಸರ ಅನ್ನುವಂಥದ್ದು 2 ವರ್ಷಗಳ ಸಮಸ್ಯೆಗೆ ಒಂದು ಪರಿಹಾರ, ಮುಂದಿನ 5 ವರ್ಷಗಳಿಗೆ ಒಂದು ವಿಶೇಷವಾದ ಫೌಂಡೇಶನನ್ನು ಕೊಡುತ್ತೆ. ಖಂಡಿತ ಪ್ರಯತ್ನಗಳನ್ನು ಹೆಚ್ಚಿಸ್ಕೊಂಡ್ರೆ ಅತಿ ಹೆಚ್ಚಿನ ಲಾಭಗಳನ್ನು ಕಾಣ್ತೀರಾ. ಗುರುಗಳ ದರ್ಶನ ಮಾಡಿ, ಅದೇ ರೀತಿಯಾಗಿ ಈಶ್ವರ ಮತ್ತು ಆಂಜನೇಯನ ಆರಾಧನೆಯನ್ನು ಮಾಡಿಕೊಳ್ತಾ ಬನ್ನಿ, ಖಂಡಿತ ಶುಭ ಫಲಗಳನ್ನು ಕಾಣ್ತೀರಾ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರೇ.